ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಮ್ಮ ಪಯಣ ಎಲ್ಲಂದರೆ ದಿಬ್ಬಗಿರಿ ಬೆಟ್ಟ. ಇದು ಬೆಂಗಳೂರಿಂದ 50-60 ಕಿಲೋಮೀಟರ್ ಇರುತ್ತೆ. ಇಲ್ಲಿಂದ ನಾವು ವಯ ಹೊಸಕೋಟೆ ಥ್ರೂ ಹೋಗ್ತಾ ಇದ್ದೀವಿ. ಏನಂದರೆ ಕತೆ, ಈ ದಿಬ್ಬಗಿರಿ ಬೆಟ್ಟದಲ್ಲಿ ಯಾವ ಥರ ಆಫ್ ರೋಡಿಂಗ್ ಇರುತ್ತೆ, ಆಫ್ ರೋಡಿಂಗ್ ವೆಹಿಕಲ್ಸ್ ಹೋಗ್ಬೋದಾ ಅಂತ ಚೆಕ್ ಮಾಡೋಣ. ಹೆಂಗಿರುತ್ತೆ ನೋಡೋಣ ಬನ್ನಿ. ಇವತ್ತು ನಮ್ಮ ಜೊತೆ ಯಾರಿದ್ದೀರಾ ಅಂದರೆ ರಾಜು ವ್ಲಾಗ್ಸ್ 36. ಹಾಯ್ ಬ್ರೋ, ಬಿಗ್ ಫ್ಯಾನ್. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಆಲ್ರೆಡಿ ನಮ್ಮ MMK ಅವರು ಎಲ್ಲಿರ್ತಾರೆ. ಸೊ ಆಫ್ ರೋಡಿಂಗ್ ಆದರೆ ಹೋಗಿ ಮಾಡ್ತಿದ್ದೀವಿ. ಹೆಂಗಿರುತ್ತೆ ಏನಂತ ಲಾಸ್ಟ್ ಇರೋದು ವಿಡಿಯೋ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ಮತ. ಸೊ ಇವಾಗ ನಾವು ಬಂದ್ಬಿಟ್ಟು ಭಟ್ರಲ್ಲಿ ಹೈವೇದಲ್ಲಿದ್ದೀವಿ. ಸೊ ನೆಕ್ಸ್ಟು ಹೊಸಕೋಟೆ ರೂಟಲ್ಲಿ ಹೋಗಬೇಕು. ಸೊ ಹೆಂಗಿದೆ ಅಂತ ನಿಮ್ಗೆ ಲಾಸ್ಟ್ ವರ್ಗು ನೋಡ್ರಿ, ಎಂಜಾಯ್ ಮಾಡಿರಿ ವಿಡಿಯೋನ. ಬ್ರೋ, ವೆಲ್ಕಮ್. A few moments later. ಗೈಸ್, ಇದು ನಂದಿ ಹಿಲ್ಸ್ ರೋಡು. ಇಲ್ಲಿಂದ ಒಂದೇ ರೋಡು ನಿಮಗೆ ದಿಬ್ಬಗಿರಿ ಬೆಟ್ಟಕ್ಕೆ ಹೋಗುತ್ತೆ. ಏನಂದರೆ ರೂಟಲ್ಲಿ ಒಂದು ಡಿವಿಯೇಷನ್ ತೊಗೋಬೋದು. ಲೆಫ್ಟಿಗೆ ಡಿವಿಯೇಷನ್ ತೊಗೊಂಡ್ರೆ ಅದು ನಿಮಗೆ ನಂದಿ ಹಿಲ್ಸ್ ಹತ್ರಕ್ಕೆ ಒಂದು ರೋಡ್ ಹೋಗುತ್ತೆ ಲೆಫ್ಟಿಗೆ. ಆ ಲೆಫ್ಟ್ ತೊಗೊಂಡ್ರೆ ದಿಬ್ಬಗಿರಿ ಬೆಟ್ಟಕ್ಕೆ ಹೋಗುತ್ತೆ. ನೀವು ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರೋ, ನೀವು ಆನ್ ದ ವೇ ನೀವು ಇಲ್ಲಿ ನಂದಿ ಹಿಲ್ಸ್ ನೋಡಿಕೊಂಡು ದಿಬ್ಬಗಿರಿ ಬೆಟ್ಟನೂ ವಿಸಿಟ್ ಮಾಡ್ಕೊಂಬರ್ಬೋದು. ನೋಡಿ ಗಾಯ್ಸ್, ಹೆಂಗಿದೆ ಅಂತ ಬೆಟ್ಟದ ವ್ಯೂ. ಎಲ್ಲೋ ಬೇರೆ ಕಡೆ ಬಂದಂಗೆ ಫೀಲ್ ಆಗ್ತಾ ಇದೆ ನನಗೆ. ನಂದಿ ಹಿಲ್ಸ್ ಆ ರೋಡ್ ಅಂತ ಫೀಲ್ ಆಗ್ತಾ ಇಲ್ಲ, ಬೇರೆ ಎಲ್ಲೋ ಲೈಕ್ ಅರುಣಾಚಲಮ್ ಆ ಕಡೆ ಬಂದಂಗೆ ಫೀಲ್ ಆಗ್ತಾ ಇದೆ ನನಗೆ. ನೋಡ್ಬೋದು, ಆ ಕಡೆ ರೈಟ್ ಸೈಡ್ಗೆ ಎತ್ಕೊಂಡ್ರೆ ನಿಮಗೆ ನಂದಿ ಹಿಲ್ಸ್ಗೆ ಹೋಗುತ್ತೆ. ಇಲ್ಲಿಂದ ಒಂದೇ ರೋಡು ದಿಬ್ಬಗಿರಿ ಬೆಟ್ಟಕ್ಕೆ. ಸ್ವಲ್ಪ ಆಫ್ ರೋಡಿಂಗ್ ಇದೆ, ನೋಡೋಣ ಬನ್ನಿ ಹೆಂಗಿರುತ್ತೆ ಏನಂತ ಕತೆ. ಲೆಫ್ಟು ನೋಡಿ ಗಾಯ್ಸ್, ಸನ್ರೈಸ್ ಹೆಂಗಾಗ್ತಾ ಇದೆ ಅಂತ. ಒಂಥರ ಚಳಿಯಲ್ಲಿ ಒಳ್ಳೆ ಫೀಲಿಂಗ್ ಕೊಡುತ್ತೆ ಗಾಯ್ಸ್, ಒಳ್ಳೆ ಫೀಲಿಂಗ್ ಕೊಡುತ್ತೆ ಮಾತ್ರ. ಫುಲ್ಲು ಆಫ್ ರೋಡಿಂಗ್ ಗಾಯ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಆರ್ಸು ಅಲ್ಲಿ ನೋಡಿ, ನಮ್ಮ ಡಿ ಬಾಸ್ ಆರ್ಸು. ಹಾಯ್ అవునా? ಅದು ಹೆವಿ ಇದು ಮಾಡ್ತಾ ಇದೆ ಗಾಯ್ಸ್, ನೋಡಿ ಅಲ್ಲಿ. ಬಾಯ್ ಬಾಯ್. ಇವಾಗ ಹೆಂಗೆ ಹಿಂಗೋಗೋದಣ್ಣ, ಇಲ್ಲಾಂದ್ರೆ ಹಾಂ ಆ ಕಡೆ ಹೇಳ್ಸ್ಬಿಡ್ತಂದೆ. ಹಾಂ, ಒಂದು ನೆನ್ನೆ ಯಾವನ ಬಿಸ್ತಾವನೆ ಭಾಳ ಕೆಲಸ ಇದ್ದೀರಿ ಹಾಕಿರ್ತೀವಿ. ಆಫ್ ರೋಡಿಂಗ್ ಅಂತ ಹಾಂ, ಓಕೆ ಓಕೆ. ಎಲ್ಲ ಬೆಂಕಿ ಬಿದ್ದಿರೋವಾಗ ಹತ್ತಾರೆ, ಅದು ಬಟ್ಟಿನ ಗದ್ದೆ ಎಕ್ತಮ್ ಅಂತ ಇಂಕೇಮ್ ಇಲ್ಲ. 2000 years later. ನೋಡ್ಬೋದು, ನಾವು ಆಫ್ ರೋಡಿಂಗ್ ಅನ್ಕೊಂಬಂದ್ರೆ ಇಲ್ಲಿ ಬಂದ್ರೆ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡಿ ನಿಮಗೆ ವ್ಯೂ ಹೆಂಗಿದೆ ಅಂತ.
ಸನ್ರೈಸ್ ಬೇರೆ ಆಗ್ತಿದೆ, ಬಟ್ ನಾವು ಆಫ್ ರೋಡಿಂಗ್ ಅಂತಾನೆ ಪ್ಲಾನ್ ಮಾಡ್ಕೊ ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಅಲ್ಲೋ ಮಾಡ್ತಿಲ್ಲಂತೆ. ಸೊ ಇವಾಗ ಟ್ರಕ್ಕಿಂಗ್ ಇದೆ, ಟ್ರಕ್ಕಿಂಗ್ ನೋಡೋಣ ಯಾವ ತರ ಇರುತ್ತೆ ಅನ್ಬಿಟ್ಟು. ಬಟ್ ಏನೋ ಲಾಸ್ಟ್ ಟೈಮ್ಸ್ ಅಲ್ಲಿ ಏನೋ ಆಕ್ಸಿಡೆಂಟ್ಸ್ ಆಗಿದೆ ಅಂತವ್ರೆ, ಬಟ್ ಅದರಿಂದಾನೇ ಬಿಡ್ತಾ ಇಲ್ಲ. ಸೊ ಇವಾಗೆ ಮಾತಾಡಿದ್ವಲ್ಲ ಅಲ್ಲಿ, ಸೊ ಅದರಿಂದ ಅವ್ರು ಬೇಡ ಅಂತವ್ರೆ. ಇಲ್ಲೇ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಇವಾಗ ಹತ್ತಿದೀವಿ. ನೋಡ್ತಾ ಹೋಗ್ತಾ ನಿಮ್ಗೆ ತೋರಿಸಿ ಬನ್ನಿ ಹೆಂಗಿರುತ್ತೆ ಅಂತ. ಅಲ್ಲಿರೋ ಬೆಟ್ಟ ಬಂದ್ಬಿಟ್ಟು ನಿಮ್ಗೆ ನಂದಿ ಹಿಲ್ಸು, ಈ ಬೆಟ್ಟ ಬಂದ್ಬಿಟ್ಟು ದಿಬ್ಬಗಿರಿ. ಎಷ್ಟು 5 ಕಿಲೋಮೀಟರ್ಸ್ ಡಿಫ್ರೆನ್ಸ್. 5 ಕಿಲೋಮೀಟರ್ಸ್. ನಂದಿ ಹಿಲ್ಸ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ಇದನ್ನ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಗೈಸ್ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಗೈಸ್. ನಾವೇನು ಅನ್ಕೊಂಬಂದ್ರಿ ಬೈಕ್ ಹೋಗುತ್ತೆ, ಬೈಕಲ್ಲಿ ಹೋಗ್ಬೋದು ಅಂತ ಅನ್ಕೊಂಬಂದ್ರೆ ಇಲ್ಲೊಂದು ಫಸಕ್ ಆಗ್ಬಿಟ್ಟಿದೆ. ಆಯ್ತು, ಆಮೇಲೆ ಇಲ್ಲಿ ಸರಿಯಾಗಿ ಆಗ್ತದೆ ಗೈಸ್. ಫುಲ್ ಟ್ರೆಕ್ಕಿಂಗು 3 ಕಿಲೋಮೀಟರ್ಸ್ ಇದೆ. ನೋಡೋಣ ಅದು ಎಷ್ಟು ಬೇಗ ಹತ್ತೀವಿ ಅಂತ. ಆಕ್ಚುಲಿ ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡ್ತಿದ್ದಿಲ್ಲ. ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಗಾಡಿಯಲ್ಲಿ ಬರುತ್ತೆ ಅಂತ, ಗಾಡಿಯಲ್ಲಿ ಬರೋಣ ಅಂತ. ಬಟ್ ಇಲ್ಲಿ ನೋಡಿದ್ರೆ ಗಾಡಿ ಅಲ್ಲೋಡಿಲ್ಲ ಅನ್ಬಿಟ್ಟು. ಗಾಡಿ ಅಲ್ಲೋಡಲ್ಲ, ಗಾಡಿ ಬರಕ್ಕೂ ಚಾನ್ಸಸ್ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಫಸ್ಟ್ ಆದ್ರೆ ಅವ್ರು ತೋರಿಸಿದ್ರಲ್ಲಿ, ವಿಡಿಯೋದಲ್ಲಿ ತೋರಿಸಿದ್ರೆಲ್ಲ ಚೆನ್ನಾಗಿತ್ತು. ಫಸ್ಟ್ ವಿಡಿಯೋ ತೋರಿಸಿರೋರ್ಗೆ ಹಾಕ್ಬೇಕು ಗೈಸ್. ಇಲ್ಲಿಂದ ವ್ಯೂ ಪಾಯಿಂಟು ನಂದಿ ಬೆಟ್ಟ ಮತ್ತು ಅದ್ರ ಪಕ್ಕದಲ್ಲಿರೋದು 2 ಬೆಟ್ಟ. ನಿಮ್ಗೆ ಹೆಂಗೆ ಕಾಣಿಸ್ತದೆ ನೋಡಿ, ನೋಡ್ಬೋದು ಗೈಸ್. ಇಲ್ಲಿ ನೋಡಿ ರೋಡ್ ಹೆಂಗಿದೆ ಅಂತ. ಯಾವುದೇ ತಾರಾಗಲಿ ಯಾವುದೇ ಆಗಲಿ ಯಾವುದು ಬರೋಲ್ಲ ಗೈಸ್. ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ಅದ್ರ ನೇಚರ್ ಇದಕ್ಕೆ ಮಸ್ತಾಗಿ ಕಾಣಿಸುತ್ತೆ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಸಜೆಷನ್ ಏನಂದರೆ ಗೈಸ್, ಯಾರು ಹಿರಿಯರಿದ್ದಾರೋ ಮಕ್ಕಳಿದ್ದಾರೋ ಅವರು ಸ್ಟೆಪ್ಸು ಆ ದೇವಸ್ಥಾನ ಕಡೆ ಹೋಗೋದು ಬೆಸ್ಟು. ಅದು ಇನ್ನೊಂದು BSF ಕ್ಯಾಂಪ್ ಕಡೆ ರೂಟ್ ಇದೆ, ಆ ರೂಟ್ ಕಡೆಯಿಂದ ನೀವು ಹೋಗ್ಬೋದು. ನಿಮ್ಗೆ ಯಾರಿಗೆ ಟ್ರೆಕ್ಕಿಂಗ್ ಇಷ್ಟ ಇದೆಯೋ, ಆ ಟ್ರೆಕ್ಕಿಂಗ್ ಹೋಗೋಕ್ಕೆ ಇಷ್ಟ ಇದ್ದವರು ಈ ರೂಟ್ ಏನಿದೆ ನಂದಿ ಹಿಲ್ಸ್ ಲೆಫ್ಟ್ ಎತ್ಕೊಂಡು ಲೆಫ್ಟಿಂದ ಸ್ವಲ್ಪ ಮುಂದೆ ಹೋಗಿ ಒಂದು 300-400 ಮೀಟ್ರು ಮುಂದ್ಗಡೆ ಲೆಫ್ಟ್ ಎತ್ಕೊಂಡ್ರೆ ಸಾಕು, ಅಲ್ಲೇ ಇರೋದು ದಿಬ್ಬರ ಬೆಟ್ಟ. ಆ ಬೆಟ್ಟಕ್ಕೆ ಈಸಿ ಟು ಟ್ರೆಕ್ಕಿಂಗ್ ಹೋಗ್ಬೋದು. ಅಲ್ಲಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಬೇಕಾಗತ್ತೆ. ಸ್ವಲ್ಪ ಒಂದು ಅಷ್ಟು ದೂರ ಆಫ್ ರೋಡಿಂಗ್ ಇರುತ್ತೆ. ಆಫ್ ರೋಡಿಂಗ್ ಮಾಡಿಕೊಂಡು ಅದಾದಮೇಲೆ ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಹೋಗ್ಬೋದು. ಮೇಲೆ ಹೋಗಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಗೈಸ್. ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.